ನಮ್ಮಪ್ಪ ನೋಡ್ರಿ ಹಿಂಗ್ ಅಳತೆ ಮಾಡ್ತಾರೆ. ನಂಗೆ ದೇವ್ರಿಗೆ ಉಡಿಸ್ತಾ ಇರೋದು ನನ್ನ ಹೇಮಾರ್ ಫ್ಯಾಷನ್ ಬ್ರ್ಯಾಂಡ್ ಸ್ಯಾರಿ. ಕಟ್ ಹಾಕಿರೋದು ಏನ್ ಕಟ್ಟ ಕಟ್ ಇಷ್ಟ ಎಲ್ಲ ಮಾಡ್ತಾ ಇರೋದು ನನ್ನ ತಮ್ಮ. ಬಿಹೈಂಡ್ ದ ಸೀನ್ಸ್ ಇದೆಲ್ಲ ಚಂದ ಐತೆ. Hey guys, welcome back to my YouTube channel Akila Vlogs. ಗಾಳಿ ಕೂಡ ಗಾಳ ಹಾಕೋ ಗೆಳತಿನ ನಾ ಹೇಗೆ ಮಾಡಬೇಕು ಕಾಣೆ ಗುಣಗಾನ ನಕ್ಷತ್ರ ಕಾಲ. ಸೊ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಇವತ್ತು ಈ ವ್ಲಾಗ್ ಕಂಪ್ಲೀಟ್ ಆಗಿ ಪ್ರಿಪ್ರೇಷನ್ ವ್ಲಾಗ್ ಆಗಿರುತ್ತೆ. ಸೊ ನಾನು ಏನೇನೆಲ್ಲ ಮಾಡ್ತೀನಿ ಹೇಗೆ ನಾವು ಲೈಕ್ ಸ್ಯಾರಿ ಟ್ರಿಪ್ ಮಾಡ್ತೀನಿ ಅನ್ನೋದನ್ನೆಲ್ಲನೂ ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ಅಲ್ವಾ, ನನಗೆ ಮೆರೂನ್ ಕಲರ್ ಬಳೆ ತುಂಬ ಇಷ್ಟ ಅಂದ್ಬಿಟ್ಟು, ಸೊ ಅದನ್ನ ತೊಗೊಳೋಕ್ಕೆ ಅಂತಲೇ ನಾನು ಇಲ್ಲೋಗಿದ್ದು. ಸೊ ಇವಾಗ ಇದನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಇದೆಲ್ಲ ಐತೆ, ಇದೆಲ್ಲ ಕಿವಿದು ಮತ್ತು ಇದು ಹಣ್ಣು ಕಣ್ಣು ಇದೆಲ್ಲ ಐತೆ. ಸೊ ಅದನ್ನೆಲ್ಲ ಹಾಕಬೇಕು. ಸೊ ಐ ವಿಲ್ ಶೋ ಯು ಗೈಸ್. ಇಲ್ಲಿ ಬಂದುಬಿಟ್ಟು ಲಕ್ಷ್ಮಿ ಮುಖವಾಡ ನೀಟಾಗಿ ತೊಳೆದೆ. ಅದಾದಮೇಲೆ ಅದಕ್ಕೆ ಇಡ್ತಿದ್ದಂಥ ಹಣೆಬಟ್ಟು ಮೂಗ್ಬಟ್ಟು ಸೊ ಇದೆಲ್ಲನೂ ಇತ್ತು, ಅದನ್ನು ಅಷ್ಟೇ ನೀಟಾಗಿ ವಾಶ್ ಮಾಡಿಕೊಂಡೆ. ನೀಟಾಗಿ ವಾಶ್ ಮಾಡಿದ್ಮೇಲೆ ಹಸು ಗಂಜಲ ಇರುತ್ತಲ್ಲ, ಸೊ ಅದನ್ನೆಲ್ಲ ಹಾಕಿದೆ. ಆ್ಯಂಡ್ ಜಡೆಗೂ ಅಷ್ಟೇ ಅದನ್ನೆಲ್ಲ ವಾಶ್ ಮಾಡೋಕ್ಕಾಗಲ್ಲ, ಸೊ ಅದಕ್ಕೆ ಗಂಜಲ ಎಲ್ಲ ಹಾಕ್ಬಿಟ್ಟು ಇಟ್ಟೆ. ಇಲ್ಲಿ ನಾನು ಒಂಚೂರು ಎದ್ದೋಗಿದ್ದೆ, ಒಂಚೂರು ಕೆಲಸ ಇತ್ತು ಅಂತ. ಈ ಚೇಷ್ಟೆ ಎಲ್ಲ ಮಾಡ್ತಾ ಇರೋದು ನನ್ನ ತಮ್ಮ. ಬಿಹೈಂಡ್ ದ ಸೀನ್ಸ್ ಇದೆಲ್ಲನೂ. ಸೊ ಇವಾಗ ಇಲ್ಲಿ ಯಾರೋ ಬಂದಿದ್ದಾರೆ, ಅವ್ರ ಹತ್ರ ಮಾತಾಡ್ತಿದ್ದಾರೆ. ಸೊ ಅದಕ್ಕೆ ಬ್ಯಾಕ್ಗ್ರೌಂಡ್ ವಾಯ್ಸ್ ಸ್ವಲ್ಪ ಕಡಿಮೆ ಆಗಲಿ ಅಂತ ಮೈಕ್ ಹಾಕೊಂಡ್ಬಿಟ್ಟಿದ್ದೀನಿ. ಸೊ ಇವಾಗ ಡಬಲ್ ಟೇಪ್ ಎಲ್ಲ ಹಾಕ್ಬಿಟ್ಟು ಅದಕ್ಕೆ ಕಿವಿ ಮತ್ತು ಹಣೆಬಟ್ಟು ಮೂಗ್ಬಟ್ಟು ಇದನ್ನೆಲ್ಲ ಅಂಚೋದಕ್ಕೆ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಲಾಸ್ಟ್ ಒನ್ ಅನ್ಸ್ತಾ ಇದ್ದೀನಿ. ಸೊ ಪರ್ಫೆಕ್ಟ್ಲಿ ಡನ್, ಚಂದ ಐತೆ. ದೃಷ್ಟಿ ಬಟ್ಟೆ ಎಷ್ಟು ಚಂದ ಬಂದೈತೆ. ಇವಾಗ ಇದಕ್ಕೆ ಅರಿಶಿನ ಕಲಸಿ ಅರಿಶಿನ ಇಡಬೇಕು ಅಷ್ಟೆ. ಅರಿಶಿನ ಇಟ್ಟರೆ ನಮ್ಮ ಲಕ್ಷ್ಮಿ ಮುಖವಾಡ ರೆಡಿ. ಅರಿಶಿನ ಹಾಕ್ತೀನಿ ಆ್ಯಂಡ್ ಒಂದು ಕುಂಕುಮ ಹಾಕ್ತೀನಿ. ಸೊ ದಟ್ಸ್ ಇಟ್. ನೋಡಿ ಗೈಸ್, ಏನು ಮುದ್ದ ಕಾಣ್ತಿದ್ದ ಲಕ್ಷ್ಮಿ. ಇಲ್ಲಿ ದೃಷ್ಟಿ ಬಟ್ಟು ಇವಾಗ ಅರಿಶಿನ ಉಜ್ತೀನಿ, ಸರಿ ಹೋಗ್ಬೇಕು. ಆಯ್ತು. ಪಾ ಇದೇನು ಒಂಚೂರು ಇತ್ತ, ಒಂಚೂರೇ ಚೂರು. ಸಾಕು 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 ಸಾಕು. ಹಾ ಸಾಕು. ಕಟ್ಕೋಬೇಕಾ? ಕಟ್ಕೋತ್ಯಾ? ನಮ್ಮಪ್ಪ ರೆಡಿ ಮಾಡ್ತೈತೆ ಕಳಶ ಕೂರ್ಸಕ್ಕೆ. ಇರು 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 ಬಿಡು. ಇಲ್ಕೆ ಕಟ್ಟು, ಇಲ್ಕೆ ಕಟ್ಟು, ಇಲ್ಕೆ ಕಟ್ಟು. ಹಾ ಇಲ್ಲಿ ಕಟ್ತೀನಿ ನೋಡಿ, ಇಲ್ಲಿ ದುರಿಸ್ತೀನಿ. ಆಗಲ್ಲ ಬಿಡು, ಇಲ್ಲಿ ಇನ್ನೇ ಅಲ್ಲಿ ದುರಿಸ್ಬೋದು. ಕಟ್ ಹಾಕಿರೋದು ಏನ್ ಕಟ್ಟ? ಕಟ್. ಕುರಿಗ್ಲಪ್ಪನ ಕಟ್ಟ ಅಂದ್ರೆ ನಮ್ಮ ತಾತನ ಕಟ್ಟು ತಾನೇ. ಯಾಕಂದ್ರೆ ಇವ್ರ ಏನು ಹೆಸರುಗಳು ವಿಚಿತ್ರ ವಿಚಿತ್ರ. ನಮ್ಮ ತಾತನ ಹೆಸರು ಮನುಷ್ಯಮ್ಮಪ್ಪ, ಬಟ್ ಇವರೆಲ್ಲ ಕರೆಯೋದು ಕುರಿಗ್ಲಪ್ಪ ಅಂತ. ಆಮೇಲೆ ಇನ್ನೊಬ್ರನ್ನ ಸ್ಪೆಕ್ಸಿಗ್ಲಪ್ಪ ಅನ್ನೋದು ಯಾರು? ಬಿಡಪ್ಪ ಅದ ಹಂಗೆ. ಸ್ಪೆಕ್ಸಿಗ್ಲಪ್ಪ ಅನ್ನೋದ ನಾನೇನ್ ಕೇಳ್ತಾರದ? ಸ್ಪೆಕ್ಸಿಗ್ಲಪ್ನ ಅನ್ನೋದ್ನ ನಿನ್ ತಾತನ ದೊಡ್ಡಪ್ಪನ? ಸ್ಪೆಕ್ಸಿಗ್ಲಪ್ನ. ಹಾ ಸ್ಪೆಕ್ಸಿಗ್ಲಪ್ಪ ಅಂದ್ರೆ ಇವ್ರ ದೊಡ್ಡಪ್ಪ, ಇದು ನಮ್ಮ ತಾತ.
ಜಾಸ್ತಿ ಆಯ್ತು. ಯಾವ್ದು ಕರೆಕ್ಟಿಲ್ಲ? ಕ್ಯಾಮ್ರಾದಲ್ಲಿ ಕರೆಕ್ಟ್ ಆಗೈತೆ ಟೇಪು. ಟೇಪ್ ಇಲ್ಲೇ? ಯಾವ್ದು ಕೊಟ್ಬಿಟ್ಟಿನಿ. ಹಾ ಹಾ ಕರೆಕ್ಟ್ ಇದೆ. ನೋಪ ನೋಡ್ರಿ ಹಿಂಗ ಅಳತೆ ಮಾಡ್ತಾರೆ ನಂಗೆ. ಇದ್ರೇನೆ ಬರೋದು ಕರೆಕ್ಟ್ ಆಗಿ. ಇನ್ನ ತಡಬೇಕು ಹಂಗಾದ್ರೆ. ಏನು ದಾರಿ ಕಳ್ಕೊಂಡಿದ್ದೆ ಸರಿ. ಕರೆಕ್ಟ್ ಅದೇ ನನ್ನ ಪ್ರಕಾರ. ಆಟ ಆಡ್ಬಿಡವ. ಇವಾಗಿನ ಅದೇನು ಹೊಲ್ದಾಕಮ್ಮ ಮುಂದ್ ಸಾಕು ಅಲ್ಲಿಂದ. ಓಕೆ ಇದಾಯ್ತಾ? ಇದ್ರೊಳಗಡೆ ನೀರೈತೆ. ಹೇಳ್ದೆ 12 ಗಂಟೆ ಮೇಲೆ ಅಂತ. ಇವಾಗ 5 ನಿಮಿಷದಲ್ಲಿ ನಾನು ಮಡಿಸ್ತೀನಿ. ಮಮ್ಮಿ ಬಂದಿಲ್ಲ ಅಂದ್ರೆ ನಾನು ಮಡ್ಸಾಕ್ತೀನಿ, ಅದು ಬೇರೆ ಪ್ರಶ್ನೆ. ಹ್ಮ್ ಸರಿ. ಸೊ ಇವಾಗ ದೇವ್ರಿಗೆ ಗಡಿಸ್ತಾ ಇರೋದು ನನ್ನ AMR ಫ್ಯಾಷನ್ ಬ್ರ್ಯಾಂಡ್ ಸ್ಯಾರಿ, ಕಾಂಚೀಪುರಂ ಸಾಫ್ಟ್ ಸಿಲ್ಕ್ ಸ್ಯಾರಿ. ಸೊ ಮೈಕ್ ಹಾಕೊಂಡಿದೀನಿ, ಕೇಳಿಸುತ್ತೆ. ಪಿಂಕ್ ಏನಕ್ಕೆ ಅಂತ ಅಂದ್ರೆ ಲಾಸ್ಟ್ ಇಯರ್ ಯೆಲ್ಲೋ ಕಲರ್ ಉಡ್ಸಿದ್ದೆ. ನಂಗೆ ಯೆಲ್ಲೋ ಕಲರ್ ತುಂಬಾ ಇಷ್ಟ ಆಯ್ತು. ಬಟ್ ಪಿಂಕ್ ಕಲರ್ ಬಂದ್ಬಿಟ್ಟು ಯೆಲ್ಲೋ ಕಲರ್ ಬಂದ್ಬಿಟ್ಟು ಲಾಸ್ಟ್ ಇಯರ್ ಉಡ್ಸಿದೆ. ಸೊ ಹಂಗಾಗಿ ಪಿಂಕ್ ಉಡ್ಸೋಣ ಅಂತ ಹೇಳ್ಬಿಟ್ಟು. ಇನ್ನೊಂದು, ನಾವು ಪಿಂಕ್ ಯಾವತ್ತು ನಾವು ದೇವ್ರಿಗೆ ಉಡ್ಸೇ ಇಲ್ಲ. ಸೊ ಹಂಗಾಗಿ ದಿಸ್ ಟೈಮ್ ಐ ಜಸ್ಟ್ ವಾಂಟೆಡ್ ಟು ಟ್ರೈ ಅಂತ ಅನ್ನಿಸ್ತು. ಅಂಡ್ ಸೊ ಅದಕ್ಕೆ ಪಿಂಕ್ ಅಂಡ್ ಪಿಕಾಕ್ ಗ್ರೀನ್ ಕಾಂಬಿನೇಷನ್, ರಾಣಿ ಪಿಂಕ್ಗೆ. ಸೊ ತುಂಬಾ ಇಷ್ಟ ಆಯ್ತು ಇವಾಗ ದೇವರಿಗೆ. ಅಂಡ್ ಇದು ನೆಕ್ಸ್ಟ್ ನನ್ಗೆ ಸ್ಯಾರಿ. ಸೊ ಲಕ್ಷ್ಮಿ ಗುಡ್ಸಿ ಸೀರೆ ಎಲ್ಲ ನನ್ಗೆನೆ. ಇದೇ ಬ್ಲೌಸು, ಅದೇ ಇದು ಪಲ್ಲು. ಮಾಡು ಮಾಡು ಮಾಡು. ಇರು. ಹಾ ಸಾಕ? ಕರೆಕ್ಟ್ ಆಗದೆ? ಇನ್ನೊಂದ್ಸರಿ ತೆಗ್ಬೇಕಾ ಹಿಂಗೆ? ಕರೆಕ್ಟ್ ಆಗದೆ. ತುಂಬಾ ಹಾಕೋದಕ್ಕೆ ಇತ್ತಲೇ ನಾವನ ಎತ್ತಲೇ ಯಾಕಂದ್ರೆ ನಮ್ಗೆ ಹೈಟ್ ಗೊತ್ತಾಗ್ಬೇಕು. ಹೌದು, ಯಾಕಂದ್ರೆ ಸೀರೆ ಇಲ್ಲಿವರೆಗೂ ಬರ್ಬೇಕಲ್ಲ. ಹೈಟ್ ವೆಯ್ಟ್ ಇದೆಲ್ಲ ನೋಡ್ಬೇಕು, ಅದಕ್ಕೆ ಹೇಳಿದ್ನು ಕುಣ್ಸೋದು. ಇವಾಗ ಸೀರೆ ಉಡ್ಸ್ಬೇಕು. ಬೇಡ ಬೇಡ, ಅಕ್ಕಿ ಮೇಲೆ ಇರ್ಲಿ. ಅಕ್ಕಿ ಮೇಲೆ ನೀರ್ ಬೀಳ್ತದಲ್ಲ ಕಳಶದೊಳಗಡೆ ಇರ್ಲಿ. ಅಲ್ಲ ಬರ್ಬೇಕು ಕರೆಕ್ಟ್ ಆಗಿ ಟಾಪು ಇಲ್ಲಿ ಇಟ್ಕಂತೀಯ. ಕರೆಕ್ಟ್ ಗದೆ ಟಾಪ್ ಓವರ್ ಹಾಕಬಿಡ್ತದ? ಇಲ್ಲಲ್ಲ, ಇಲ್ಲೊಂದು ಪಿನ್ ಹಾಕ್ಬೇಕಲ್ಲ. ಹಾಕದಲ್ಲ ಇಲ್ಲಿ ನೋಡಲ್ಲ, ಅದನ್ನೇ ಕಿತ್ಬಿಟ್ಟು ಹಾಕು. ಕಮ್ಮಿ ಕಿತ್ಬಿಟ್ಟು ಅದನ್ನೇ
ಅಷ್ಟು ಕುತ್ಕೊಂಡ್ಬಿಡ್ಲಿರು. ಓಕೆನಾ? ಅಬ್ಬಾ ಹಲೋ ಊಟ ಚೆಕ್ ಮಾಡು ಸೆಂಟ್ರಿಗದೆ ಅಂತ. ಸೆಂಟ್ರಿಗಿದ್ರೆ ಡಾಬ್ ಹಾಕ್ಬಿಡಮ್ಮ, ಹೆಂಗ ಅಡ್ಜಸ್ಟ್ ಮಾಡ್ಬಿಟ್ಟು. ನೀವ್ ಹಾಕಿ ಆಗದ ನೋಡ್ತೀರಾ? ಸ್ಯಾರೀಸ್ ಏನು ಸ್ಯಾರಿ ಡ್ರಿಪ್ಪಿಂಗ್ ರೆಡಿ. ನೆಕ್ಸ್ಟ್ ಏನಪ್ಪ ಚಾಕೋಲ್ ಐತ್ ನೋಡು. ಹಾ, ಸೊ ಸ್ಯಾರಿ ಡ್ರಿಪ್ಪಿಂಗ್ ರೆಡಿ. ಸೊ ರೆಡಿ ನೋಡಿ ಎಷ್ಟು ಚಂದ ಕಾಣ್ತಿದೆ. ಝೂಮ್ ಮಾಡಿದ್ರೆ ಕ್ಲಾರಿಟಿ ಬರ್ತೈತೆ, ಝೂಮ್ ಇಲ್ಲ ಅಂದ್ರೆ ಕ್ಲಾರಿಟಿನೇ ಇಲ್ಲ. ನೋಡಿ ಹೋಗ್ಬಿಡುತ್ತೆ ಝೂಮ್ ಇಲ್ಲ ಅಂದ್ರೆ. ನಾನು ಹಿಂಗೆ ಹೋಗ್ತೀನಿ. ಡಬಲ್ ಕುಂಚಿಸ್ ತರ ಹಿಡ್ದಿರೋದು ಫಸ್ಟ್ ಟೈಮ್. ಸೊ ಫಸ್ಟ್ ಟೈಮ್ ಚೆನ್ನಾಗಿ ಬಂದಿದೆ. ಬ್ಯಾಂಗಲ್ಸ್ ತಾವರೆ ಹೂವ ಅಷ್ಟಿಟ್ರೆ ರೆಡಿ. ಇನ್ ಬೆಳಿಗ್ಗೆಗೆ ಕಳಶ ಇಡ್ತೀವಿ ಅಷ್ಟೇ. ಬೆಳಗ್ಗುನೆ ರೆಡಿ. ಸೊ ಫೈನಲಿ ಡೆಕೋರೇಷನ್ ಎಲ್ಲ ನೀಟಾಗಿ ಕಂಪ್ಲೀಟ್ ಆಗಿದೆ. ಯು ಕ್ಯಾನ್ ಸಿ. ಇದರಲ್ಲಿ ಬಂದ್ಬಿಟ್ಟು ಮುಖವಾಡ, ತೆಂಗಿನಕಾಯಿ ಎಲ್ಲ ಇಟ್ಟು ಎಲ್ಲ ಮಾಡಬೇಕು. ಅದರೊಳಗಡೆ ನೀರು ಹಾಕಿ ಏನೇನೋ ಪ್ರೊಸೀಜರ್ಸ್ ಇದೆ. ಸೊ ಅದನ್ನು ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ತೀನಿ. ಸೊ ಇವತ್ತಿಗೆ ಇಷ್ಟ ಆಗಿರುತ್ತೆ ಈ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಮತ್ತೆ ಸಿಗುವ. ಬಾಯ್. ಸೊ ಟೈಮಿಂಗ್ಸ್ ಬಂದ್ಬಿಟ್ಟು 11:40 and we are done with decoration. ಅಷ್ಟೇ. ಇನ್ನೊಂದು 3 to 4 hours ಮಲಗ್ಬಿಟ್ಟು ಆಮೇಲೆ ಎದ್ಬಿಟ್ಟು ಕೆಲಸ ಮಾಡಬೇಕು. ರಂಗೋಲಿ ಎಲ್ಲ ಹಾಕಿ ರೆಡಿ ಆಗಿ ಕಳಶ ಎಲ್ಲ ಕೂರ್ಸಿ ಎಲ್ಲ ಮಾಡಬೇಕು. ಸೊ ಯಾ ಅಷ್ಟೇ.